ಸಾಕಷ್ಟು ಜನ ಹಾಸನಿಗೆ ಹೋಗ್ತಿದ್ರೆ, ಬಟ್ ಈಗ ಹಾಸನ ಬಸ್ ಸ್ಥಗಿತ ಮಾಡಿದ್ದಾರೆ. ಇಲ್ಲಿ ಪ್ರಯಾಣಿಕರಿದ್ರೆ ಮಾತಾಡ್ತೀನಿ. ಸರ್, ಎಲ್ಲಿಗೆ ಹೋಗ್ಬೇಕು? ಈಗೇನು ಬಸ್ ಸ್ಥಗಿತವಾಗಿದೆ, ಏನಂತಾರ ಅಂತ? ಹಾಸನಕ್ಕೆ ಹೋಗ್ಬೇಕು ಸರ್. ಇವತ್ತು ಒಂದಲ್ಲ, ಪ್ರತಿ ತಿಂಗಳು ಹೋಗ್ತಾ ಇದ್ವಿ. ಇದೇ ರಾಮಾಯಣ ನಾವು ಫ್ರೀ ಸೀಟ್ ಕೊಡು ಅಂತ ಅವ್ರನ್ನ ಕೇಳಿರಲಿಲ್ಲ. ಇದು ಕೊಟ್ಬಿಟ್ಟು ಇದನ್ನ ಮಾಡಿದರೆ ಹೊಸಿ ರಾಮಾಯಣ ಅಲ್ಲ. ಒಂದ್ ದಿವಸ ನಿಂತ್ಕೊಂಡು ಹೋಗಲ್ಲ, ವಯಸ್ಸಾಗೈತೆ, ನಿಂತ್ಕೊಂಡೇ ಹೋಗ್ಬೇಕು. ನಾವು ಹಾಸನ ಹೋಗ್ಬೇಕು ಸರ್. ಬಸ್ ಇಲ್ಲ ಸರ್. ಬಸ್ ಬಿಡಲ್ಲ ಅಂತಾರೆ. ನಮ್ಗೆ ವಿಲೇಜ್ ಬರುತ್ತೆ ಕದ್ಬೇಳಿ ಅಂತ, ಅಲ್ಲಿಗೆ ಬಸ್ಸೇ ಹೋಗಲ್ಲ, ಎಲ್ಲ ಅಂಡರ್ ಪಾಸ್ ಹೋಗ್ಬಿಡುತ್ತೆ. ತುಂಬಾ ಕಷ್ಟ ಸರ್. ಇದು ನರಕ, ಇದು ಯಾರಿಗೂ ಬೇಡ. ಈ ನರಕ ಯಾರಿಗೂ ಬೇಡ. ಪ್ರೆಗ್ನೆಂಟ್ ಅವ್ರಿಗೆ, ವಯಸ್ಸಾದವ್ರಿಗೆ ತುಂಬಾ ಅಂದ್ರೆ ತುಂಬಾ ಎವರಿ ಕಷ್ಟ ಐತೆ. ಫ್ರೀ ಸೀಟ್ ಯಾರಿಗೂ ಬೇಡ. ಯಾರಿಗೆ ಬೇಕು ಅವ್ರಿಗೆ ಮಾಡ್ಲಿ. ತುಂಬಾ ವಯಸ್ಸಾಗಿರೋರಿಗೆ, ಮಕ್ಳಿಗೆ, ಕಾಲೇಜ್ ಹೋಗೋರ್ಗೆ ಇರ್ಲಿ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೆಂಗಿದ್ರು ದುಡ್ಡು ಕೊಟ್ಟು ಹೋಯ್ತಾರೆ. ಈ ನರಕವಂತೂ ಬೇಡ. ಬಸ್ಸು ತುಂಬಾ ಕಮ್ಮಿ ಇದೆ. ಯಾವಾಗ ನೋಡಿ ಊರ್ಗಳಿಗೆ ಈಗ ಮಿಡ್ಲ್ ಕ್ಲಾಸ್ ಜನ ವಿಲೇಜ್ ಇಂದ ಸಿಟಿ ಬರೋರ್ಗೆ ತುಂಬಾ ನರಕ ಇದೆ. ಇದು ಯಾಕೆ ಈ ತರ ಅಂತೂ ಬೇಡ ಸರ್. ಫ್ರೀ ಸೀಟ್ ಅಂತೂ ಬೇಡ. ಯಾವ್ದು ಬೇಡ ಸರ್. ಫ್ರೀಯಾಗಿ ಕೊಡೋಂಥದ್ದು ಯಾವ್ದು ಬೇಡ ಸರ್. ದುಡ್ಡು ತಿಂತಾರೆ ಸರ್. ಸರ್ಕಾರ ಕರೆಕ್ಟಾಗಿ ನಡೆಸಲಿ. ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡ್ಲಿ. ಸರ್ಕಾರ ಕರೆಕ್ಟಾಗಿ ನಡೆಸಲಿ. ಫ್ರೀಯಾಗಿ ಏನು ಬೇಕಾಗಿಲ್ಲ ಯಾರಿಗೂ. ವಯಸ್ಸಾಗಿರೋರಿಗೆ ಬೇಕಷ್ಟೇನೆ. ಇವಾಗ ಇದೆ ನೋಡಿ, ಎಷ್ಟು ಜನ ಇದಾರೆ ನೋಡಿ. ನರಕ. ನಿಂತ್ಕೊಂಡೇ ಹೋಗ್ಬೇಕು, ಕಾಯ್ಬೇಕು. ಟೈಮಿಗೆ ಯಾವ ಕೆಲಸನೂ ಆಗಲ್ಲ. ಇದೇ ತರದ ಪ್ರಾಬ್ಲಮ್. ನಾವು ಬಂದು ಅರ್ಧ ಗಂಟೆ ಆಯ್ತು, ಬಸ್ ಒಂದು ಇಲ್ಲ ನೋಡಿ. ಎಲ್ಲ ಲಾಕ್ ಆಗ್ತಾರದು. ಡ್ರೈವರ್ಗಳು ಇಲ್ಲಿ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಬಸ್ ಯಾವ್ದು ಹೋಗುತ್ತೆ ಯಾವ್ದಿರಲ್ಲ, ಒಂದು ಬೋರ್ಡ್ ಇರಲ್ಲ, ಒಂದು ರೆಸ್ಪಾನ್ಸ್ ಮೊದಲೇ ಕೊಡಲ್ಲ ಅವರು. ಅವ್ರೇನ್ ಮಾಡ್ತಾರೆ, ಅವ್ರನ್ನ ಬೇರೆಯವ್ರನ್ನ ಕೇಳಿ, ಅವ್ರನ್ನ ಕೇಳಿ, ಇವ್ರನ್ನ ಕೇಳಿ ಅಂತಾರೆ. ಇದೇ ತರ ಆಗೋಗಿದೆ. ಇದಿಷ್ಟು ಹಾಸನಿಗೆ ಹೋಗುವ ಪ್ರಯಾಣಿಕರು ಮಾತಾಗಿತ್ತು. ಅಂದ್ರೆ ಎಲ್ಲಾ ಬಸ್ಗಳು ಸ್ಥಗಿತ ಮಾಡಿದ್ದಾರೆ. ಯಾಕಂದ್ರೆ ಹಾಸನ ನಮಗೆ ಸಾಕಷ್ಟು ಜನ ಹೋಗ್ತಿದ್ದಾರೆ. ಅಲ್ಲಿಗ ತುಂಬಾ ಟ್ರಾಫಿಕ್ ಆಗಿದೆ. ಮತ್ತೊಂದ್ ಕಡೆ ತುಂಬಾ ಸಮಸ್ಯೆ ಆಗ್ಬೋದು ಎಂಬ ದೃಷ್ಟಿಯಿಂದ ಇದೀಗ ಬೆಂಗಳೂರಿಂದ ಯಾವುದೇ ಬಸ್ಗಳು ಹಾಸನಕ್ಕೆ ಹೋಗ್ತಿಲ್ಲ, ಸ್ಥಗಿತ ಮಾಡಿದ್ದಾರೆ. ಬೈಪಾಸ್ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಬಸ್ಗಳು ಹೋಗ್ತಿದ್ದಾವೆ. ಒಂದ್ ಕಡೆ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾಕಷ್ಟು ಜನ ಹಾಸನಿಗೆ ಹೋಗ್ತಿದ್ರೆ, ಬಟ್ ಈಗ ಹಾಸನ ಬಸ್ ಸ್ಥಗಿತ ಮಾಡಿದ್ದಾರೆ. ಇಲ್ಲಿ ಪ್ರಯಾಣಿಕರಿದ್ರೆ ಮಾತಾಡ್ತೀನಿ. ಸರ್, ಎಲ್ಲಿಗೆ ಹೋಗ್ಬೇಕು? ಈಗೇನು ಬಸ್ ಸ್ಥಗಿತವಾಗಿದೆ, ಏನಂತಾರ ಅಂತ? ಹಾಸನಕ್ಕೆ ಹೋಗ್ಬೇಕು ಸರ್. ಇವತ್ತು ಒಂದಲ್ಲ, ಪ್ರತಿ ತಿಂಗಳು ಹೋಗ್ತಾ ಇದ್ವಿ. ಇದೇ ರಾಮಾಯಣ ನಾವು ಫ್ರೀ ಸೀಟ್ ಕೊಡು ಅಂತ ಅವ್ರನ್ನ ಕೇಳಿರಲಿಲ್ಲ. ಇದು ಕೊಟ್ಬಿಟ್ಟು ಇದನ್ನ ಮಾಡಿದರೆ ಹೊಸಿ ರಾಮಾಯಣ ಅಲ್ಲ. ಒಂದ್ ದಿವಸ ನಿಂತ್ಕೊಂಡು ಹೋಗಲ್ಲ, ವಯಸ್ಸಾಗೈತೆ, ನಿಂತ್ಕೊಂಡೇ ಹೋಗ್ಬೇಕು. ನಾವು ಹಾಸನ ಹೋಗ್ಬೇಕು ಸರ್. ಬಸ್ ಇಲ್ಲ ಸರ್. ಬಸ್ ಬಿಡಲ್ಲ ಅಂತಾರೆ. ನಮ್ಗೆ ವಿಲೇಜ್ ಬರುತ್ತೆ ಕದ್ಬೇಳಿ ಅಂತ, ಅಲ್ಲಿಗೆ ಬಸ್ಸೇ ಹೋಗಲ್ಲ, ಎಲ್ಲ ಅಂಡರ್ ಪಾಸ್ ಹೋಗ್ಬಿಡುತ್ತೆ. ತುಂಬಾ ಕಷ್ಟ ಸರ್. ಇದು ನರಕ, ಇದು ಯಾರಿಗೂ ಬೇಡ. ಈ ನರಕ ಯಾರಿಗೂ ಬೇಡ. ಪ್ರೆಗ್ನೆಂಟ್ ಅವ್ರಿಗೆ, ವಯಸ್ಸಾದವ್ರಿಗೆ ತುಂಬಾ ಅಂದ್ರೆ ತುಂಬಾ ಎವರಿ ಕಷ್ಟ ಐತೆ. ಫ್ರೀ ಸೀಟ್ ಯಾರಿಗೂ ಬೇಡ. ಯಾರಿಗೆ ಬೇಕು ಅವ್ರಿಗೆ ಮಾಡ್ಲಿ. ತುಂಬಾ ವಯಸ್ಸಾಗಿರೋರಿಗೆ, ಮಕ್ಳಿಗೆ, ಕಾಲೇಜ್ ಹೋಗೋರ್ಗೆ ಇರ್ಲಿ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೆಂಗಿದ್ರು ದುಡ್ಡು ಕೊಟ್ಟು ಹೋಯ್ತಾರೆ. ಈ ನರಕವಂತೂ ಬೇಡ. ಬಸ್ಸು ತುಂಬಾ ಕಮ್ಮಿ ಇದೆ. ಯಾವಾಗ ನೋಡಿ ಊರ್ಗಳಿಗೆ ಈಗ ಮಿಡ್ಲ್ ಕ್ಲಾಸ್ ಜನ ವಿಲೇಜ್ ಇಂದ ಸಿಟಿ ಬರೋರ್ಗೆ ತುಂಬಾ ನರಕ ಇದೆ. ಇದು ಯಾಕೆ ಈ ತರ ಅಂತೂ ಬೇಡ ಸರ್. ಫ್ರೀ ಸೀಟ್ ಅಂತೂ ಬೇಡ. ಯಾವ್ದು ಬೇಡ ಸರ್. ಫ್ರೀಯಾಗಿ ಕೊಡೋಂಥದ್ದು ಯಾವ್ದು ಬೇಡ ಸರ್. ದುಡ್ಡು ತಿಂತಾರೆ ಸರ್. ಸರ್ಕಾರ ಕರೆಕ್ಟಾಗಿ ನಡೆಸಲಿ. ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡ್ಲಿ. ಸರ್ಕಾರ ಕರೆಕ್ಟಾಗಿ ನಡೆಸಲಿ. ಫ್ರೀಯಾಗಿ ಏನು ಬೇಕಾಗಿಲ್ಲ ಯಾರಿಗೂ. ವಯಸ್ಸಾಗಿರೋರಿಗೆ ಬೇಕಷ್ಟೇನೆ. ಇವಾಗ ಇದೆ ನೋಡಿ, ಎಷ್ಟು ಜನ ಇದಾರೆ ನೋಡಿ. ನರಕ. ನಿಂತ್ಕೊಂಡೇ ಹೋಗ್ಬೇಕು, ಕಾಯ್ಬೇಕು. ಟೈಮಿಗೆ ಯಾವ ಕೆಲಸನೂ ಆಗಲ್ಲ. ಇದೇ ತರದ ಪ್ರಾಬ್ಲಮ್. ನಾವು ಬಂದು ಅರ್ಧ ಗಂಟೆ ಆಯ್ತು, ಬಸ್ ಒಂದು ಇಲ್ಲ ನೋಡಿ. ಎಲ್ಲ ಲಾಕ್ ಆಗ್ತಾರದು. ಡ್ರೈವರ್ಗಳು ಇಲ್ಲಿ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಬಸ್ ಯಾವ್ದು ಹೋಗುತ್ತೆ ಯಾವ್ದಿರಲ್ಲ, ಒಂದು ಬೋರ್ಡ್ ಇರಲ್ಲ, ಒಂದು ರೆಸ್ಪಾನ್ಸ್ ಮೊದಲೇ ಕೊಡಲ್ಲ ಅವರು. ಅವ್ರೇನ್ ಮಾಡ್ತಾರೆ, ಅವ್ರನ್ನ ಬೇರೆಯವ್ರನ್ನ ಕೇಳಿ, ಅವ್ರನ್ನ ಕೇಳಿ, ಇವ್ರನ್ನ ಕೇಳಿ ಅಂತಾರೆ. ಇದೇ ತರ ಆಗೋಗಿದೆ. ಇದಿಷ್ಟು ಹಾಸನಿಗೆ ಹೋಗುವ ಪ್ರಯಾಣಿಕರು ಮಾತಾಗಿತ್ತು. ಅಂದ್ರೆ ಎಲ್ಲಾ ಬಸ್ಗಳು ಸ್ಥಗಿತ ಮಾಡಿದ್ದಾರೆ. ಯಾಕಂದ್ರೆ ಹಾಸನ ನಮಗೆ ಸಾಕಷ್ಟು ಜನ ಹೋಗ್ತಿದ್ದಾರೆ. ಅಲ್ಲಿಗ ತುಂಬಾ ಟ್ರಾಫಿಕ್ ಆಗಿದೆ. ಮತ್ತೊಂದ್ ಕಡೆ ತುಂಬಾ ಸಮಸ್ಯೆ ಆಗ್ಬೋದು ಎಂಬ ದೃಷ್ಟಿಯಿಂದ ಇದೀಗ ಬೆಂಗಳೂರಿಂದ ಯಾವುದೇ ಬಸ್ಗಳು ಹಾಸನಕ್ಕೆ ಹೋಗ್ತಿಲ್ಲ, ಸ್ಥಗಿತ ಮಾಡಿದ್ದಾರೆ. ಬೈಪಾಸ್ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಬಸ್ಗಳು ಹೋಗ್ತಿದ್ದಾವೆ. ಒಂದ್ ಕಡೆ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾಕಷ್ಟು ಜನ ಹಾಸನಿಗೆ ಹೋಗ್ತಿದ್ರೆ, ಬಟ್ ಈಗ ಹಾಸನ ಬಸ್ ಸ್ಥಗಿತ ಮಾಡಿದ್ದಾರೆ. ಇಲ್ಲಿ ಪ್ರಯಾಣಿಕರಿದ್ರೆ ಮಾತಾಡ್ತೀನಿ. ಸರ್, ಎಲ್ಲಿಗೆ ಹೋಗ್ಬೇಕು? ಈಗೇನು ಬಸ್ ಸ್ಥಗಿತವಾಗಿದೆ, ಏನಂತಾರ ಅಂತ? ಹಾಸನಕ್ಕೆ ಹೋಗ್ಬೇಕು ಸರ್. ಇವತ್ತು ಒಂದಲ್ಲ, ಪ್ರತಿ ತಿಂಗಳು ಹೋಗ್ತಾ ಇದ್ವಿ. ಇದೇ ರಾಮಾಯಣ ನಾವು ಫ್ರೀ ಸೀಟ್ ಕೊಡು ಅಂತ ಅವ್ರನ್ನ ಕೇಳಿರಲಿಲ್ಲ. ಇದು ಕೊಟ್ಬಿಟ್ಟು ಇದನ್ನ ಮಾಡಿದರೆ ಹೊಸಿ ರಾಮಾಯಣ ಅಲ್ಲ. ಒಂದ್ ದಿವಸ ನಿಂತ್ಕೊಂಡು ಹೋಗಲ್ಲ, ವಯಸ್ಸಾಗೈತೆ, ನಿಂತ್ಕೊಂಡೇ ಹೋಗ್ಬೇಕು. ನಾವು ಹಾಸನ ಹೋಗ್ಬೇಕು ಸರ್. ಬಸ್ ಇಲ್ಲ ಸರ್. ಬಸ್ ಬಿಡಲ್ಲ ಅಂತಾರೆ. ನಮ್ಗೆ ವಿಲೇಜ್ ಬರುತ್ತೆ ಕದ್ಬೇಳಿ ಅಂತ, ಅಲ್ಲಿಗೆ ಬಸ್ಸೇ ಹೋಗಲ್ಲ, ಎಲ್ಲ ಅಂಡರ್ ಪಾಸ್ ಹೋಗ್ಬಿಡುತ್ತೆ. ತುಂಬಾ ಕಷ್ಟ ಸರ್. ಇದು ನರಕ, ಇದು ಯಾರಿಗೂ ಬೇಡ. ಈ ನರಕ ಯಾರಿಗೂ ಬೇಡ. ಪ್ರೆಗ್ನೆಂಟ್ ಅವ್ರಿಗೆ, ವಯಸ್ಸಾದವ್ರಿಗೆ ತುಂಬಾ ಅಂದ್ರೆ ತುಂಬಾ ಎವರಿ ಕಷ್ಟ ಐತೆ. ಫ್ರೀ ಸೀಟ್ ಯಾರಿಗೂ ಬೇಡ. ಯಾರಿಗೆ ಬೇಕು ಅವ್ರಿಗೆ ಮಾಡ್ಲಿ. ತುಂಬಾ ವಯಸ್ಸಾಗಿರೋರಿಗೆ, ಮಕ್ಳಿಗೆ, ಕಾಲೇಜ್ ಹೋಗೋರ್ಗೆ ಇರ್ಲಿ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೆಂಗಿದ್ರು ದುಡ್ಡು ಕೊಟ್ಟು ಹೋಯ್ತಾರೆ. ಈ ನರಕವಂತೂ ಬೇಡ. ಬಸ್ಸು ತುಂಬಾ ಕಮ್ಮಿ ಇದೆ. ಯಾವಾಗ ನೋಡಿ ಊರ್ಗಳಿಗೆ ಈಗ ಮಿಡ್ಲ್ ಕ್ಲಾಸ್ ಜನ ವಿಲೇಜ್ ಇಂದ ಸಿಟಿ ಬರೋರ್ಗೆ ತುಂಬಾ ನರಕ ಇದೆ. ಇದು ಯಾಕೆ ಈ ತರ ಅಂತೂ ಬೇಡ ಸರ್. ಫ್ರೀ ಸೀಟ್ ಅಂತೂ ಬೇಡ. ಯಾವ್ದು ಬೇಡ ಸರ್. ಫ್ರೀಯಾಗಿ ಕೊಡೋಂಥದ್ದು ಯಾವ್ದು ಬೇಡ ಸರ್. ದುಡ್ಡು ತಿಂತಾರೆ ಸರ್. ಸರ್ಕಾರ ಕರೆಕ್ಟಾಗಿ ನಡೆಸಲಿ. ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡ್ಲಿ. ಸರ್ಕಾರ ಕರೆಕ್ಟಾಗಿ ನಡೆಸಲಿ. ಫ್ರೀಯಾಗಿ ಏನು ಬೇಕಾಗಿಲ್ಲ ಯಾರಿಗೂ. ವಯಸ್ಸಾಗಿರೋರಿಗೆ ಬೇಕಷ್ಟೇನೆ. ಇವಾಗ ಇದೆ ನೋಡಿ, ಎಷ್ಟು ಜನ ಇದಾರೆ ನೋಡಿ. ನರಕ. ನಿಂತ್ಕೊಂಡೇ ಹೋಗ್ಬೇಕು, ಕಾಯ್ಬೇಕು. ಟೈಮಿಗೆ ಯಾವ ಕೆಲಸನೂ ಆಗಲ್ಲ. ಇದೇ ತರದ ಪ್ರಾಬ್ಲಮ್.
ನಾವು ಬಂದು ಅರ್ಧ ಗಂಟೆ ಆಯ್ತು, ಬಸ್ ಒಂದು ಇಲ್ಲ ನೋಡಿ, ಎಲ್ಲ ಲಾಕ್ ಆಗ್ತಾರದು. ಡ್ರೈವರ್ಗಳು ಲಾಕ್ ಮಾಡ್ಕೊಂಡು ಹೋಗ್ತಾರೆ, ಬಸ್ ಯಾವ್ದು ಹೋಗುತ್ತೆ ಯಾವ್ದಿರಲ್ಲ, ಒಂದು ಬೋರ್ಡ್ ಇರಲ್ಲ, ಒಂದು ರೆಸ್ಪಾನ್ಸ್ ಮೊದಲೇ ಕೊಡಲ್ಲ ಅವರು. ಅವ್ರೇನ್ ಮಾಡ್ತಾರೆ, ಅವ್ರು ಬೇರೆಯವ್ರನ್ನ ಕೇಳಿ, ಅವ್ರನ್ನ ಕೇಳಿ, ಇವ್ರನ್ನ ಕೇಳಿ ಅಂತಾರೆ. ಇದೇ ತರ ಆಗೋಗಿದೆ. ಇದಿಷ್ಟು ಹಾಸನಕ್ಕೆ ಹೋಗುವ ಪ್ರಯಾಣಿಕರ ಮಾತಾಗಿತ್ತು. ಅಂದ್ರೆ ಎಲ್ಲಾ ಬಸ್ಗಳು ಸ್ಥಗಿತ ಮಾಡಿದ್ದಾರೆ, ಯಾಕಂದ್ರೆ ಹಾಸನ ನಮಗೆ ಸಾಕಷ್ಟು ಜನ ಹೋಗ್ತಿದ್ದಾರೆ. ಅಲ್ಲೀಗ ತುಂಬಾ ಟ್ರಾಫಿಕ್ ಆಗಿದೆ, ಮತ್ತೊಂದ್ ಕಡೆ ತುಂಬಾ ಸಮಸ್ಯೆ ಆಗ್ಬೋದೆಂಬ ದೃಷ್ಟಿಯಿಂದ ಇದೀಗ ಬೆಂಗಳೂರಿಂದ ಯಾವುದೇ ಬಸ್ಗಳು ಹಾಸನಕ್ಕೆ ಹೋಗ್ತಿಲ್ಲ, ಸ್ಥಗಿತ ಮಾಡಿದ್ರೆ ಬೈಪಾಸ್ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಬಸ್ಗಳು ಹೋಗ್ತಿವೆ. ಒಂದ್ ಕಡೆ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾಕಷ್ಟು ಜನ ಹಾಸನಿಗೆ ಹೋಗ್ತಿದ್ದಾರೆ, ಬಟ್ ಈಗ ಹಾಸನ ಬಸ್ ಸ್ಥಗಿತ ಮಾಡಿದ್ದಾರೆ. ಇಲ್ಲಿ ಪ್ರಯಾಣಿಕರಿದ್ರೆ ಮಾತಾಡ್ತೀನಿ. ಸರ್, ಎಲ್ಲಿಗೆ ಹೋಗ್ಬೇಕು? ಈಗೇನು ಬಸ್ ಸ್ಥಗಿತವಾಗಿದೆ, ಏನಂತಾರ ಅಂತ? ಹಾಸನಕ್ಕೆ ಹೋಗ್ಬೇಕು ಸರ್. ಇವತ್ತು ಒಂದ್ಸಲ ಪ್ರತಿ ತಿಂಗಳು ಹೋಯ್ತಾ ಇದ್ವಿ. ಇದೇ ರಾಮಾಯಣ ನಾವು ಫ್ರೀ ಸೀಟ್ ಕೊಡು ಅಂತ ಅವನು ಕೇಳಿರ್ಲಿಲ್ಲ. ಇದು ಕೊಟ್ಬಿಟ್ಟು ಇದನ್ನ ಮಾಡಿದರೆ ವಸಿ ರಾಮಾಯಣ ಅಲ್ಲ. ಒಂದ್ ದಿವಸ ನಿಂತ್ಕೊಂಡು ಹೋಗಲ್ಲ, ವಯಸ್ಸಾಗೈತೆ, ನಿಂತ್ಕೊಂಡೇ ಹೋಗ್ಬೇಕು. ನಾವು ಹಾಸನ ಹೋಗ್ಬೇಕು ಸರ್. ಬಸ್ ಇಲ್ಲ ಸರ್, ಬಸ್ ಬಿಡಲ್ಲ ಅಂತಾರೆ. ನಮ್ಗೆ ವಿಲೇಜ್ ಬರುತ್ತೆ ಕದ್ಬೇಳಿ ಅಂತ, ಅಲ್ಲಿಗೆ ಬಸ್ಸೇ ಹೋಗಲ್ಲ, ಎಲ್ಲ ಅಂಡರ್ ಪಾಸ್ ಹೋಗ್ಬಿಡುತ್ತೆ. ತುಂಬಾ ಕಷ್ಟ ಸರ್, ಇದು ನರಕ. ಇದು ಯಾರಿಗೂ ಬೇಡ, ಈ ನರಕ ಯಾರಿಗೂ ಬೇಡ. ಪ್ರೆಗ್ನೆಂಟ್ ಅವ್ರಿಗೆ, ವಯಸ್ಸಾದವ್ರಿಗೆ ತುಂಬಾ ಅಂದ್ರೆ ತುಂಬಾ ಎವ್ರಿ ಕಷ್ಟ ಐತೆ. ಫ್ರೀ ಸೀಟ್ ಯಾರಿಗೂ ಬೇಡ, ಯಾರಿಗೆ ಬೇಕು ಅವ್ರಿಗೆ ಮಾಡ್ಲಿ. ತುಂಬಾ ವಯಸ್ಸಾಗಿರೋರಿಗೆ, ಮಕ್ಳಿಗೆ, ಕಾಲೇಜ್ ಹೋಗೋರ್ಗೆ ಇರ್ಲಿ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೆಂಗಿದ್ರು ದುಡ್ಡು ಕೊಟ್ಟು ಹೋಯ್ತಾರೆ. ಈ ನರಕ ಅಂತೂ ಬೇಡ. ಬಸ್ ತುಂಬಾ ಕಮ್ಮಿ ಇದೆ. ಯಾವಾಗ ನೋಡಿ ಊರ್ಗಳಿಗೆ, ಈಗ ಮಿಡ್ಲ್ ಕ್ಲಾಸ್ ಜನ ವಿಲೇಜ್ ಇಂದ ಸಿಟಿ ಬರೋರ್ಗೆ ತುಂಬಾ ನರಕ ಇದೆ. ಇದು ಯಾಕೆ ಈ ತರ ಅಂತೂ ಬೇಡ ಸರ್. ಫ್ರೀ ಸೀಟ್ ಅಂತೂ ಬೇಡ, ಯಾವ್ದು ಬೇಡ ಸರ್. ಫ್ರೀಯಾಗಿ ಕೊಡೋಂಥದ್ದು ಯಾವ್ದು ಬೇಡ ಸರ್. ದುಡ್ಡು ತಿಂತಾರೆ ಸರ್. ಇವ್ರು ಸರ್ಕಾರ ಕರೆಕ್ಟಾಗಿ ನಡೆಸಲಿ, ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡ್ಲಿ, ಸರ್ಕಾರ ಕರೆಕ್ಟಾಗಿ ನಡೆಸಲಿ. ಫ್ರೀಯಾಗಿ ಏನು ಬೇಕಾಗಿಲ್ಲ ಯಾರಿಗೂ, ವಯಸ್ಸಾಗಿರೋರಿಗೆ ಬೇಕಷ್ಟೇನೆ. ಇವಾಗ ಇದೆ ನೋಡಿ, ಎಷ್ಟು ಜನ ಇದಾರೆ ನೋಡಿ. ನರಕ, ನಿಂತ್ಕೊಂಡೇ ಹೋಗ್ಬೇಕು, ಕಾಯ್ಬೇಕು. ಟೈಮಿಗೆ ಯಾವ ಕೆಲಸನೂ ಆಗಲ್ಲ. ಇದೇ ತರದ ಪ್ರಾಬ್ಲಮ್. ನಾವು ಬಂದು ಅರ್ಧ ಗಂಟೆ ಆಯ್ತು, ಬಸ್ ಒಂದು ಇಲ್ಲ ನೋಡಿ, ಎಲ್ಲ ಲಾಕ್ ಆಗ್ತಾರದು. ಡ್ರೈವರ್ಗಳು ಲಾಕ್ ಮಾಡ್ಕೊಂಡು ಹೋಗ್ತಾರೆ, ಬಸ್ ಯಾವ್ದು ಹೋಗುತ್ತೆ ಯಾವ್ದಿರಲ್ಲ, ಒಂದು ಬೋರ್ಡ್ ಇರಲ್ಲ, ಒಂದು ರೆಸ್ಪಾನ್ಸ್ ಮೊದಲೇ ಕೊಡಲ್ಲ ಅವರು. ಅವ್ರೇನ್ ಮಾಡ್ತಾರೆ, ಅವ್ರು ಬೇರೆಯವ್ರನ್ನ ಕೇಳಿ, ಅವ್ರನ್ನ ಕೇಳಿ, ಇವ್ರನ್ನ ಕೇಳಿ ಅಂತಾರೆ. ಇದೇ ತರ ಆಗೋಗಿದೆ. ಇದಿಷ್ಟು ಹಾಸನಕ್ಕೆ ಹೋಗುವ ಪ್ರಯಾಣಿಕರ ಮಾತಾಗಿತ್ತು. ಅಂದ್ರೆ ಎಲ್ಲಾ ಬಸ್ಗಳು ಸ್ಥಗಿತ ಮಾಡಿದ್ದಾರೆ, ಯಾಕಂದ್ರೆ ಹಾಸನ ನಮಗೆ ಸಾಕಷ್ಟು ಜನ ಹೋಗ್ತಿದ್ದಾರೆ. ಅಲ್ಲೀಗ ತುಂಬಾ ಟ್ರಾಫಿಕ್ ಆಗಿದೆ, ಮತ್ತೊಂದ್ ಕಡೆ ತುಂಬಾ ಸಮಸ್ಯೆ ಆಗ್ಬೋದೆಂಬ ದೃಷ್ಟಿಯಿಂದ ಇದೀಗ ಬೆಂಗಳೂರಿಂದ ಯಾವುದೇ ಬಸ್ಗಳು ಹಾಸನಕ್ಕೆ ಹೋಗ್ತಿಲ್ಲ, ಸ್ಥಗಿತ ಮಾಡಿದ್ರೆ ಬೈಪಾಸ್ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಬಸ್ಗಳು ಹೋಗ್ತಿವೆ. ಒಂದ್ ಕಡೆ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾಕಷ್ಟು ಜನ ಹಾಸನಿಗೆ ಹೋಗ್ತಿದ್ದಾರೆ, ಬಟ್ ಈಗ ಹಾಸನ ಬಸ್ ಸ್ಥಗಿತ ಮಾಡಿದ್ದಾರೆ. ಇಲ್ಲಿ ಪ್ರಯಾಣಿಕರಿದ್ರೆ ಮಾತಾಡ್ತೀನಿ. ಸರ್, ಎಲ್ಲಿಗೆ ಹೋಗ್ಬೇಕು? ಈಗೇನು ಬಸ್ ಸ್ಥಗಿತವಾಗಿದೆ, ಏನಂತಾರ ಅಂತ? ಹಾಸನಕ್ಕೆ ಹೋಗ್ಬೇಕು ಸರ್. ಇವತ್ತು ಒಂದ್ಸಲ ಪ್ರತಿ ತಿಂಗಳು ಹೋಯ್ತಾ ಇದ್ವಿ. ಇದೇ ರಾಮಾಯಣ ನಾವು ಫ್ರೀ ಸೀಟ್ ಕೊಡು ಅಂತ ಅವನು ಕೇಳಿರ್ಲಿಲ್ಲ. ಇದು ಕೊಟ್ಬಿಟ್ಟು ಇದನ್ನ ಮಾಡಿದರೆ ವಸಿ ರಾಮಾಯಣ ಅಲ್ಲ. ಒಂದ್ ದಿವಸ ನಿಂತ್ಕೊಂಡು ಹೋಗಲ್ಲ, ವಯಸ್ಸಾಗೈತೆ, ನಿಂತ್ಕೊಂಡೇ ಹೋಗ್ಬೇಕು. ನಾವು ಹಾಸನ ಹೋಗ್ಬೇಕು ಸರ್. ಬಸ್ ಇಲ್ಲ ಸರ್, ಬಸ್ ಬಿಡಲ್ಲ ಅಂತಾರೆ. ನಮ್ಗೆ ವಿಲೇಜ್ ಬರುತ್ತೆ ಕದ್ಬೇಳಿ ಅಂತ, ಅಲ್ಲಿಗೆ ಬಸ್ಸೇ ಹೋಗಲ್ಲ, ಎಲ್ಲ ಅಂಡರ್ ಪಾಸ್ ಹೋಗ್ಬಿಡುತ್ತೆ. ತುಂಬಾ ಕಷ್ಟ ಸರ್, ಇದು ನರಕ. ಇದು ಯಾರಿಗೂ ಬೇಡ, ಈ ನರಕ ಯಾರಿಗೂ ಬೇಡ. ಪ್ರೆಗ್ನೆಂಟ್ ಅವ್ರಿಗೆ, ವಯಸ್ಸಾದವ್ರಿಗೆ ತುಂಬಾ ಅಂದ್ರೆ ತುಂಬಾ ಎವ್ರಿ ಕಷ್ಟ ಐತೆ. ಫ್ರೀ ಸೀಟ್ ಯಾರಿಗೂ ಬೇಡ, ಯಾರಿಗೆ ಬೇಕು ಅವ್ರಿಗೆ ಮಾಡ್ಲಿ. ತುಂಬಾ ವಯಸ್ಸಾಗಿರೋರಿಗೆ, ಮಕ್ಳಿಗೆ, ಕಾಲೇಜ್ ಹೋಗೋರ್ಗೆ ಇರ್ಲಿ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೆಂಗಿದ್ರು ದುಡ್ಡು ಕೊಟ್ಟು ಹೋಯ್ತಾರೆ. ಈ ನರಕ ಅಂತೂ ಬೇಡ. ಬಸ್ ತುಂಬಾ ಕಮ್ಮಿ ಇದೆ. ಯಾವಾಗ ನೋಡಿ ಊರ್ಗಳಿಗೆ, ಈಗ ಮಿಡ್ಲ್ ಕ್ಲಾಸ್ ಜನ ವಿಲೇಜ್ ಇಂದ ಸಿಟಿ ಬರೋರ್ಗೆ ತುಂಬಾ ನರಕ ಇದೆ. ಇದು ಯಾಕೆ ಈ ತರ ಅಂತೂ ಬೇಡ ಸರ್. ಫ್ರೀ ಸೀಟ್ ಅಂತೂ ಬೇಡ, ಯಾವ್ದು ಬೇಡ ಸರ್. ಫ್ರೀಯಾಗಿ ಕೊಡೋಂಥದ್ದು ಯಾವ್ದು ಬೇಡ ಸರ್. ದುಡ್ಡು ತಿಂತಾರೆ ಸರ್. ಇವ್ರು ಸರ್ಕಾರ ಕರೆಕ್ಟಾಗಿ ನಡೆಸಲಿ, ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡ್ಲಿ, ಸರ್ಕಾರ ಕರೆಕ್ಟಾಗಿ ನಡೆಸಲಿ. ಫ್ರೀಯಾಗಿ ಏನು ಬೇಕಾಗಿಲ್ಲ ಯಾರಿಗೂ, ವಯಸ್ಸಾಗಿರೋರಿಗೆ ಬೇಕಷ್ಟೇನೆ. ಇವಾಗ ಇದೆ ನೋಡಿ, ಎಷ್ಟು ಜನ ಇದಾರೆ ನೋಡಿ. ನರಕ, ನಿಂತ್ಕೊಂಡೇ ಹೋಗ್ಬೇಕು, ಕಾಯ್ಬೇಕು. ಟೈಮಿಗೆ ಯಾವ ಕೆಲಸನೂ ಆಗಲ್ಲ. ಇದೇ ತರದ ಪ್ರಾಬ್ಲಮ್. ನಾವು ಬಂದು ಅರ್ಧ ಗಂಟೆ ಆಯ್ತು, ಬಸ್ ಒಂದು ಇಲ್ಲ ನೋಡಿ, ಎಲ್ಲ ಲಾಕ್ ಆಗ್ತಾರದು. ಡ್ರೈವರ್ಗಳು ಲಾಕ್ ಮಾಡ್ಕೊಂಡು ಹೋಗ್ತಾರೆ, ಬಸ್ ಯಾವ್ದು ಹೋಗುತ್ತೆ ಯಾವ್ದಿರಲ್ಲ, ಒಂದು ಬೋರ್ಡ್ ಇರಲ್ಲ, ಒಂದು ರೆಸ್ಪಾನ್ಸ್ ಮೊದಲೇ ಕೊಡಲ್ಲ ಅವರು. ಅವ್ರೇನ್ ಮಾಡ್ತಾರೆ, ಅವ್ರು ಬೇರೆಯವ್ರನ್ನ ಕೇಳಿ, ಅವ್ರನ್ನ ಕೇಳಿ, ಇವ್ರನ್ನ ಕೇಳಿ ಅಂತಾರೆ. ಇದೇ ತರ ಆಗೋಗಿದೆ. ಇದಿಷ್ಟು ಹಾಸನಕ್ಕೆ ಹೋಗುವ ಪ್ರಯಾಣಿಕರ ಮಾತಾಗಿತ್ತು. ಅಂದ್ರೆ ಎಲ್ಲಾ ಬಸ್ಗಳು ಸ್ಥಗಿತ ಮಾಡಿದ್ದಾರೆ, ಯಾಕಂದ್ರೆ ಹಾಸನ ನಮಗೆ ಸಾಕಷ್ಟು ಜನ ಹೋಗ್ತಿದ್ದಾರೆ. ಅಲ್ಲೀಗ ತುಂಬಾ ಟ್ರಾಫಿಕ್ ಆಗಿದೆ, ಮತ್ತೊಂದ್ ಕಡೆ ತುಂಬಾ ಸಮಸ್ಯೆ ಆಗ್ಬೋದೆಂಬ ದೃಷ್ಟಿಯಿಂದ ಇದೀಗ ಬೆಂಗಳೂರಿಂದ ಯಾವುದೇ ಬಸ್ಗಳು ಹಾಸನಕ್ಕೆ ಹೋಗ್ತಿಲ್ಲ, ಸ್ಥಗಿತ ಮಾಡಿದ್ರೆ ಬೈಪಾಸ್ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಬಸ್ಗಳು ಹೋಗ್ತಿವೆ. ಒಂದ್ ಕಡೆ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.